ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಒಂದು ಒಳ್ಳೆ ರೆಸಿಪಿ ಮಾಡ್ತಾ ಇದ್ದೀನಿ. ಏನಂದರೆ ಮೆಂತೆ ಹಿಟ್ಟು. ಮೆಂತೆ ಹಿಟ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಂದು ಡೈಲಿ ಒಂದೊಂದು ಸ್ವಲ್ಪ ಒಂದೊಂದು ಉಂಡೆ ಮೆಂತೆ ಹಿಟ್ಟು ಮಾಡಿಕೊಂಡು ಮೆಂತೆ ಮುದ್ದೆ ಮಾಡ್ಕೊಂಡು ತಿಂದರೆ ತುಂಬ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಈ ಹೆಣ್ಮಕ್ಳು ದೊಡ್ಡರಾಗಿರ್ತಾರಲ್ಲ, ಆವಾಗಂತೂ ಹೆಣ್ಮಕ್ಳು ಡೈಲಿ ಮಾಡಿಕೊಟ್ರೆ, ಮೆಂತೆ ಮುದ್ದೆ ಮಾಡಿಕೊಟ್ರೆ ಅವ್ರದ್ದು ಬ್ಯಾಕ್ದು ಬೋನೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಆಮೇಲೆ ಹುಡುಗರು ತಿನ್ಬೋದು, ಮತ್ತು ಹುಡುಗರು ನಂಗೆ ಬೈಬೋದು, ನಾವು ಬಾಯ್ಸ್ ತಿನ್ಬಾರ್ದು ಅಂತ. ಬಾಯ್ಸರು ತಿನ್ಬೋದು, ಗರ್ಲ್ಸ್ ತಿನ್ಬೋದು, ಎಲ್ಲರೂ ತಿನ್ಬೋದು. ಎಲ್ರಿಗೂ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಇದಕ್ಕೆಲ್ಲ ಏನೆಲ್ಲ ಬೇಕು ಅಂತ ನಾನು ತೋರಿಸ್ತೀನಿ. ಇವತ್ತೆಲ್ಲ ಮನೆಯಲ್ಲೇ ಎಲ್ಲ ಹುರಿದು ಪೌಡ್ರ್ ಮಾಡ್ಕೊಂಬರ್ತೀನಿ. ಇನ್ನೊಂದು ದಿವಸ ಮುದ್ದೆ ಮಾಡ್ತೀನಿ. ಇವತ್ತು ಮಾತ್ರ ಮೆಂತೆ ಹಿಟ್ಟು ಹೇಗೆ ಮಾಡೋದಂತ ಮಾತ್ರ ನಾನು ತೋರಿಸ್ತೀನಿ. ಇದಕ್ಕೆ ಏನೆಲ್ಲ ಬೇಕು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಕಡಲೆಬೇಳೆ, ತೊಗರಿಬೇಳೆ, ಗೋಧಿ, ಹೆಸರುಬೇಳೆ, ಉದ್ದಿನಬೇಳೆ, ಮೆಂತೆಕಾಳು, ಪೆಪ್ಪರು ಅಂದರೆ ಕಾಳು ಮೆಣಸು, ಸ್ವಲ್ಪ ಬ್ಯಾಡಗಿ ಮೆಣಸು, ಆಮೇಲೆ ಸ್ವಲ್ಪ ಜೀರಿಗೆ, ಎಷ್ಟೆಷ್ಟು ಬೇಕು ಅಂತ ನೋಡ್ಕೊಂಡು ಹಾಕಬೇಕು, ಸ್ವಲ್ಪ ಧನಿಯಾ ಬೀಜ. ಇದರಲ್ಲಿ ನಾನು ಸ್ವಲ್ಪ ತಗೊಂಡು ಇಟ್ಕೊಂಡಿದ್ದು, ಆದರೆ ನಾನು ಟೋಟಲ್ 1 kg ಆಗುವಷ್ಟು ಪೌಡ್ರ್ ಮಾಡ್ಕೊತೀನಿ. ಇವಾಗ ಸ್ವಲ್ಪ ಜಾಸ್ತಿ ಹಾಕೋತೀನಿ. ಇಲ್ಲಿ ಡಬ್ಬದಲ್ಲಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇಲ್ಲಿ ಸ್ವಲ್ಪ ಏನೆಲ್ಲ ಬೇಕು ಅಂತ ತೋರಿಸ್ಬೇಕಂತ ಸ್ವಲ್ಪ ಕಪ್ಪಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಒಂದು ಬೌಲಿಗೆ ಗೋಧಿ ಹಾಕೋತೀನಿ ನೋಡಿ. ಇಲ್ಲ ಹಾಕೊಂಡಿದ್ದೀನಿ. ಇದು ಸಣ್ಣ ಉರಿಬೇಕು. ಇದರಲ್ಲಿ 1 kg ಇದೆ ಗೋಧಿ. ಸಣ್ಣ ಉರಿಬೇಕು. ಇದು ಸ್ವಲ್ಪ ಸ್ಲೋಲಿ ಹುರಿದ್ರೇ ಚೆಂದ ಆಗೋದು. ಗ್ಯಾಸ್ ಉರಿ ದೊಡ್ಡದಾಗಿ ಇಟ್ಕೊಂಡ್ರೆ ಬೇಗ ಸುಟ್ಟೋಗುತ್ತೆ, ಅದು ಟೇಸ್ಟ್ ಬರಲ್ಲ. ಸಣ್ಣ ಉರಿದು ಹುರಿದ್ರೆ ತುಂಬ ಚೆನ್ನಾಗಾಗುತ್ತೆ. ಇದು ಗೋಲ್ಡನ್ ಕಲರ್ ಬರಬೇಕು. ಇದು ಮೆಂತೆ ಎಲ್ಲ ಗೋಲ್ಡನ್ ಕಲರ್ ಬರಬೇಕು. ಗೋಲ್ಡನ್ ಕಲರ್ ಬಂದ್ರೇ ಪೌಡ್ರ್ ಮಾಡಿದ್ರೆ ಚೆನ್ನಾಗಾಗೋದು. ಇಲ್ಲಾಂದರೆ ಸ್ವಲ್ಪ ಲೋಳೆ ಬರುತ್ತೆ. ಲೋಳೆ ಬರಬಾರ್ದು. ಹಾಗಾಗಿ ಸಣ್ಣ ಉರಿ ಇಟ್ಕೊಂಡಿದ್ದೀನಿ. ಸಣ್ಣ ಉರಿಯಲ್ಲಿ ಹುರಿತಾ ಇದ್ದೀನಿ. ಇವಾಗ ಇಲ್ಲಿ ನೋಡಿ, 1 kg ಅಷ್ಟು ಗೋಧಿ ಕಾಳು ಹಾಕಿದ್ದೀನಿ. ಇದು ನೀಟಾಗಿ ಹುರಿಬೇಕು. ಸಣ್ಣ ಗ್ಯಾಸ್ ಇಟ್ಕೊಂಡು ನಿಧಾನದಲ್ಲಿ ಹುರಿಬೇಕು. ಆಮೇಲೆ ಇದು ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಹುರಿದಿಲ್ಲ ಅಂದರೆ ಸ್ವಲ್ಪ ಲೋಳೆ ಥರ ಬರುತ್ತೆ. ಗೋಧಿ ಮೆಂತೆಲ್ಲ ಚೆನ್ನಾಗಿ ಹುರಿಬೇಕು. ನೋಡಿ ಫ್ರೆಂಡ್ಸ್, ನೋಡಿ ಗೋಲ್ಡನ್ ಕಲರ್ ಬಂದಿದೆ. ತುಂಬ ಟೈಮ್ ತಗೊಳುತ್ತೆ ಇದು, ಯಾಕಂದರೆ ಸಣ್ಣ ಉರಿಯಲ್ಲಿ ಉರಿಬೇಕಲ್ಲ. ಇದು ಸಾಕು ಹುರಿದಿದ್ದು. ಗೋಧಿ ಆಯಿತು. ನೆಕ್ಸ್ಟು ನೋಡಿ ಫ್ರೆಂಡ್, ಒಂದು ಚೀಲ ಹಾಕ್ಕೊಂಡಿದ್ದೀನಿ. ಅದು ಬಿಸಿ ಆಗಬೇಕಲ್ವ, ಅದಕ್ಕೆ ಸ್ವಲ್ಪ ಒಂದು ಚೀಲದ ಮೇಲ್ಗಡೆ ಸ್ವಲ್ಪ ಆರಲಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದು 200 ಗ್ರಾಮು ಮೆಂತೆಕಾಳು ತಗೊಂಡು ಪ್ಯಾಕೆಟ್ ತಗೊಬಂದೆ. ನನಗೆ ಲೂಸ್ ತಗೊಬಂದು ಎಷ್ಟು ಹಾಕಬೇಕಂತ ಗೊತ್ತಾಗಲ್ಲ, ಅದಕ್ಕೆ 200 ಗ್ರಾಮು ಮೆಂತೆಕಾಳು ಹಾಕೋತಾ ಇದ್ದೀನಿ. ಇದು ಇವಾಗ ಇದನ್ನು ಗೋಲ್ಡನ್ ಕಲರ್ ಬರಬೇಕು. ಸಣ್ಣ ಇದನ್ನು ಹುರಿಬೇಕು. ಇದು ಸಣ್ಣ ಹುರಿದ್ರೇ ರೆಡ್ ಕಲರ್ ಬಂದ್ರೆ ಚೆನ್ನಾಗಾಗುತ್ತೆ ಮೆಂತೆ. ಇಲ್ಲ ಅಂದರೆ ಲೋಳೆ ಬರುತ್ತೆ ಮೆಂತೆ. ನೋಡಿ, ಇವಾಗ ಮೆಂತೆನು ಗೋಲ್ಡನ್ ಕಲರ್ ಆಯಿತು. ಸಾಕಿದ್ದು ಕಲರ್ ಆಗಿತ್ತು. ಈಗ ಇದನ್ನು ಬೌಲಿಗೆ ಹಾಕೋತೀನಿ ನೋಡಿ. ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಬಿಸಿ ಇದೆ, ಸ್ವಲ್ಪ ಆರಬೇಕು. ಈಗ ನೆಕ್ಸ್ಟ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ನೋಡಿ, ಕಡಲೆಬೇಳೆ ಆಯಿತು. ಇವಾಗ ಇದು ಒಂದು ಬೌಲಿಗೆ ಹಾಕೋತೀನಿ. ಇವಾಗ ಸ್ವಲ್ಪ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಇದು ಹುರಿಯೋಕ್ಕೆ ತುಂಬ ಹೊತ್ತು ತಗೊಳುತ್ತೆ. ಇದು ಹುರಿಯುವಾಗ ಅಂತೂ ಅಡುಗೆ ಮನೆ ನಿಲ್ಲಕ್ಕಾಗಲ್ಲ, ತುಂಬ ಶೆಕೆ ಆಗ್ತಾ ಇದೆ.
ತುಂಬ ಸೆಕೆ ಆಗುತ್ತೆ, ಅಂದರೆ ಟೈಮ್ ಜಾಸ್ತಿ ತಗೊಳುತ್ತೆ. ಸಣ್ಣ ಉರಿಗೆ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ. ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ. ಅದು ಮೆಂತೆಗಳಂತೂ ತುಂಬ ಪರಿಮಳ ಬರ್ತಾ ಇದೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಡೈಲಿ ಒಂದೊಂದು ಮುದ್ದೆ ಮಾಡಿ ತಿಂದರೆ ಮೆಂತೆ ಮುದ್ದೆ ತುಂಬ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಇದು ನೋಡಿ ಕಲರು ಗೋಲ್ಡನ್ ಕಲರ್ ಬಂತು ನೋಡಿ. ಸ್ವಲ್ಪ ಪಾತ್ರೆ ನಾನು ದೊಡ್ಡದಾಗಿ ಇಟ್ಕೊಂಡಿದ್ದೀನಿ, ಯಾಕಂದರೆ ದೊಡ್ಡದ ಪಾತ್ರೆ ಇಟ್ಕೊಂಡ್ರೆ ಉರಿಯಕ್ಕೆ ಚೆನ್ನಾಗಾಗುತ್ತೆ. ಚಿಕ್ಕದು ಬೌಲ್ ಇಟ್ಕೊಂಡ್ರೆ ಉರಿಯಕ್ಕಾಗಲ್ಲ, ಹುರಿಯೋದು ಬೇರೆ ಹುರಿಯೋಕ್ಕೆ ಆಗಲ್ಲ. ಅದಕ್ಕೆ ಈಗ ಇದನ್ನು ಒಂದು ಬೌಲಿಗೆ ಹಾಕೋತೀನಿ ನೋಡಿ. ನೆಕ್ಸ್ಟು ಹೆಸರು ಬೇಳೆ ಹಾಕೋತೀನಿ. ಒಂದು ಕಪ್ಪಲ್ಲಿ ಹಾಕೋತೀನಿ ನೋಡಿ, ಇಷ್ಟ ಹಾಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಳ್ಳಿ. ನಾನು ಟೋಟಲ್ ಆಗಿ ಎಲ್ಲ ಒಟ್ಟಾಗಿ 1 kg ಪೌಡ್ರ್ ಹಾಕಬೇಕು, ಆ ಥರದಲ್ಲಿ ಮಾಡ್ತಾ ಇದ್ದೀನಿ. ಸ್ವಲ್ಪ ದಿವಸ ಒಂದು ವೀಕ್ ಜಾಸ್ತಿ ಬರುತ್ತಲ್ವಾ, ಅದಕ್ಕೆ. ಅಂದರೆ ಡೈಲಿ ಹುಟ್ಟು ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹೆಸರು ಬೇಳೆನ ಸ್ವಲ್ಪ ಬೇಗ ಹುರಿಯುತ್ತೆ, ಯಾಕಂದರೆ ಚಿಕ್ಕಲ್ವಾ. ಸ್ವಲ್ಪ ಗೋಧಿನ ಜಾಸ್ತಿ ಟೈಮ್ ತಗೊಳ್ಳೋದು. ಹಾಕ್ತೀನಿ. ಇವಾಗ ಒಂದು ಬೌಲಿಗೆ ಹಾಕೋತೀನಿ. ನೆಕ್ಸ್ಟು ಉದ್ದಿನ ಬೇಳೆ ಹಾಕೋತೀನಿ. ಇದು ಉದ್ದಿನ ಬೇಳೆ ಅಲ್ಲ, ಉದ್ದಿನ ಕಾಳು. ಬೇಳೆನಾಗುತ್ತೆ ಕಾಳಿನಾಗುತ್ತೆ, ಯಾವುದಾದ್ರೂ ಪರವಾಗಿಲ್ಲ. ಉದ್ದಿನ ಬೇಳೆನೂ ಕಲರ್ ಚೇಂಜ್ ಆಗ್ತಾ ಇದೆ. ಇದನ್ನ ಇವಾಗ ಒಂದು ಬೌಲಿಗೆ ಹಾಕ್ತೀನಿ. ಎಲ್ಲ ಕಾಳನ್ನು ಒಂದು ಬೌಲಿಗೆ ಹಾಕ್ಕೊಳ್ತೀನಿ. ಇವಾಗ ನಾನು ಸ್ಟಾರ್ಟಿಂಗ್ ಏನೆಲ್ಲ ಬೇಕು ಅಂತ ತೋರಿಸಿಲ್ಲ ಅಂದರೆ ಅದರಲ್ಲಿ ಒಂದು ಮಿಸ್ಟೇಕ್ ಆಗಿದೆ. ಏನಂದರೆ ನಾನು ಅಕ್ಕಿ ತೋರಿಸಿಲ್ಲ. 1 ಲೋಟ ಅಕ್ಕಿ ಹಾಕ್ತೀನಿ. 1 ಲೋಟ ಅಕ್ಕಿ ಹಾಕಿದ್ದೀನಿ. ಅದು ಫಸ್ಟ್ ನನಗೆ ಮರ್ತು ಹೋಯ್ತು ಅಕ್ಕಿ ತೋರಿಸೋಕ್ಕೆ. ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ, 1 ಲೋಟ ಅಕ್ಕಿ ಹಾಕಿದ್ದೀನಿ. ಇದನ್ನು ಗೋಲ್ಡನ್ ಕಲರ್ ಬರಬೇಕು. ನಾನೊಂದು ಅಂದಾಜಿಗೆ ಮಾಡ್ತಾ ಇದ್ದೀನಿ ಇಷ್ಟು ಪೌಡ್ರ್ ಮಾಡಬೇಕು ಅಂತ. ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ನೀವು ಹಾಕ್ಬೋದು. ಇವಾಗ ಕಲರ್ ಸ್ವಲ್ಪ ಬ್ರೌನ್ ಆಯಿತು, ಗೋಲ್ಡನ್ ಕಲರ್ ಬಂತು. ಇದು ನೀಟಾಗಿ ಬಿಟ್ಟರೆ ಚೆನ್ನಾಗಿ ಇದು ಮೆಂತೆ ಹಿಟ್ಟು ಮಾಡ್ತೀವಲ್ಲ, ಮೆಂತೆ ಮುದ್ದೆ ಮಾಡ್ತೀವಲ್ಲ, ಆವಾಗ ಅದು ಗಂಟಾಗಲ್ಲ, ಚೆನ್ನಾಗಾಗುತ್ತೆ. ಇದನ್ನು ಇವಾಗ ಒಂದು ಬೌಲಿಗೆ ಹಾಕೋತೀನಿ. ಇದಕ್ಕೆ ಸ್ವಲ್ಪ ಕಾಳು ಮೆಣಸು ಹಾಕೋತೀನಿ, ಜಾಸ್ತಿ ಇಲ್ಲ, ಸ್ವಲ್ಪ ಹಾಕೋತೀನಿ ಅಷ್ಟೇ, ಜಾಸ್ತಿ ಬೇಡ. ಇದ್ರ ಜೊತೆ ಸ್ವಲ್ಪ ಜೀರಿಗೆ ಹಾಕೋತಿದ್ದೀನಿ, ಕಾಳು ಮೆಣಸು ಮತ್ತು ಜೀರಿಗೆ. ಇದಕ್ಕೆ ಹುರಿಯುವಾಗ ಚೂರು ಆಯಿಲ್ ಹಾಕಬಾರ್ದು, ಹಾಗೆ ಹುರಿಬೇಕು. ಆಯಿಲ್ ಹಾಕಿದರೆ ಮೆಂತೆ ಮುದ್ದೆ ಚೆನ್ನಾಗಾಗಲ್ಲ, ಡ್ರೈನೇ ಹುರಿಬೇಕು. ಇದ್ರ ಜೊತೆ 1-2 ಮೆಣಸು ಹಾಕೊಂಡಿದ್ದೀನಿ, ಬ್ಯಾಂಡಿ ಮೆಣಸು. ಸೆಕೆಯಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ, ತುಂಬ ಅಂತ ಸೆಕೆ. ಇವಾಗ ಈಗ ಹಾಕುವುದಿದ್ದು ಇದನ್ನೊಂದು ಬೌಲಿಗೆ ಹಾಕೋತೀನಿ. ಇದು ಲಾಸ್ಟು ಧನಿಯಾ ಬೀಜ, ಸ್ವಲ್ಪ, ತುಂಬ ಬೇಡ. ಯಾವುದು ಹುರಿಯೋದಕ್ಕೂ ಆಯಿಲ್ ಮಾತ್ರ ಹಾಕೋಬೇಡಿ.
ಇವಾಗ ಲಾಸ್ಟ್ ಧನಿಯಾ ಬುಚ್ಚೆ ಆಯಿತು. ಕಾಳು ಬೇಳೆ ಎಲ್ಲ ಹುರಿದಾಯ್ತು. ಇವಾಗ ಇದು ಸ್ವಲ್ಪ ಆರಬೇಕು, ಯಾಕಂದ್ರೆ ಬಿಸಿ ಬಿಸಿಯಲ್ಲಿ ಗ್ರೈಂಡ್ ಮಾಡಬಾರ್ದು, ಸ್ವಲ್ಪ ತಣ್ಣಗಾಗಬೇಕು. ಅದಕ್ಕೆ ಸ್ವಲ್ಪ ತಣ್ಣಗೆ ಹಾಕಿಟ್ಟಿದ್ದೀನಿ. ಇದನ್ನು ಎರಡನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮನೇಲೂ ಗ್ರೈಂಡ್ ಮಾಡ್ಬೋದು, ಸ್ವಲ್ಪ ಸ್ವಲ್ಪ ಅಲ್ಲಿ ಮನೇಲಿ ಮಾಡ್ಬೋದು. ಇದು ಜಾಸ್ತಿ ಇದೆಯಲ್ಲ, ಅದಕ್ಕೆ ನಾನು ಹಿಟ್ಟಿನ ಮಿಷನ್ ಇರುತ್ತಲ್ಲ ಹೊರಗಡೆ, ಅಲ್ಲಿ ಹೋಗಿ ಮಾಡ್ಕೊ ಬರ್ತೀನಿ. ಇದು ಸ್ವಲ್ಪ ಆರಬೇಕು. ಆರಿದ್ಮೇಲೆ ಪೌಡ್ರ್ ಮಾಡಿ ತೋರಿಸ್ತೀನಿ, ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಎಲ್ಲ ಮಿಕ್ಸ್ ಮಾಡಿದೆ, ಆರಿದೆ. ಇವಾಗ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡು ಪೌಡ್ರ್ ಮಾಡ್ಕೊಂಡ್ಬರ್ತೀನಿ ನೋಡಿ. ಈಗ ಒಂದು ಡಬ್ಬದಲ್ಲಿ ಹಾಕಿದ್ದೀನಿ. ನಾನು 1 kg ಅಂತ ಅಂದಾಜಿಲ್ ಮಾಡಿದ್ದೀನಿ. ನೋಡಿ ಅಲ್ಲಿ ವೇಟ್ ಚೆಕ್ ಮಾಡ್ತಾರೆ ಎಷ್ಟಾಗುತ್ತೆ ಅಂತ. ಇವಾಗ ಪೌಡ್ರ್ ಮಾಡ್ಕೊಂಡ್ಬಂದು ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ ಫ್ರೆಂಡ್ಸ್, ಹಿಟ್ಟು ಮಾಡ್ಕೊಬಂದೆ. ನನಗೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಜನ ತುಂಬ ಇದ್ದರು, ಸರಿಯಾಗದಂತ ಮಾಡಿಲ್ಲ. ಹಿಟ್ಟು ಮಾಡ್ಕೊಬಂದಿನಿ, ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್, ಈ ಥರ ಆಗಿದೆ ಮೆಂತೆ ಹಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಮೆಂತೆ ಮುದ್ದೆ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ. ಇದು ಇವಾಗ ಬಿಸಿ ಇದೆ, ಅದಕ್ಕೆ ಡಬ್ಬದ ಮುಚ್ಚಳ ತೆಗೆದು ಕೆಳಗಿಟ್ಟು ಸ್ವಲ್ಪ ತಾರಲಿ ಅಂತ ಹಾಗೆ ಇಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಟು ಮುಚ್ಚಳ ಮುಚ್ಚಿ ಇಡ್ತೀನಿ. ಇದು ಏನು ಸುಮಾರು ದಿವಸ ಬರುತ್ತೆ. ಇದು ಒಂದು 2 kg ಆಗುವಷ್ಟು ಆಗಿದೆ, ಯಾಕಂದರೆ ಕಾಳೆಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ದೀನಲ್ಲ. ನಾನು 1 kg ಸಾಕು ಅಂತ ಮಾಡಿದ್ದು, ಇದೊಂದು 2 kg ತನಕ ಆಗಿದೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮೆಂತೆ ಹಿಟ್ಟು ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.